ಕಾಂಗ್ರೆಸ್ ಮನೆಯಲ್ಲಿನ ಕುರ್ಚಿ ಫೈಟ್ ನಿಲ್ಲುವಂತ ಲಕ್ಷಣ ಕಾಣ್ತಾ ಇಲ್ಲ. ದಿನಕ್ಕೊಂದು ಸ್ವರೂಪ ಪಡಿತಾನೆ ಇದೆ. ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಇದೀಗ ಡಿಕೆಶಿಯು ಕೂಡ ಕಷ್ಟಪಟ್ಟಿದ್ದಾರೆ ಅಂತ ಶಾಸಕರು ಹೇಳ್ತಿದ್ದಾರೆ. ಆದರೆ ಸಿಎಂ ಆಪ್ತ ಸಚಿವರು ಮಾತ್ರ ಎಲ್ಲರೂ ಸೇರಿ ಪಕ್ಷ ಕಟ್ಟಿರೋದು ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆಗೆ ಸಿಎಂ ಆಗುವಂತ ಯೋಗ ಇದೆ ಅಂತ ಧರ್ಮದರ್ಶಿ ವೆಂಕಪ್ಪಯ್ಯ ಮೈಲಾರಲಿಂಗೇಶ್ವರನ ಕಾರಣಿಕ ನುಡಿಯ ವಿಶ್ಲೇಷಣೆ ಮಾಡಿದ್ದಾರೆ. ಡಿಕೆಗೆ ಬಲಾಬಲ ಪ್ರದರ್ಶಿಸುವ ಅಗತ್ಯ ಇಲ್ಲ ಎಂದ ಡಿಕೆ ಸುರೇಶ್. ಇಲ್ಲಿ ಬಲಾಬಲ ಪ್ರದರ್ಶನ ಮಾಡುವಂತ ವ್ಯಕ್ತಿತ್ವ ಶಿವಕುಮಾರ್ದಿಲ್ಲ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಈಶ್ವರಾನಂದಪುರಿ ಸ್ವಾಮೀಜಿ. ಬಹುಮತ ಇರುವಂತ ಒಂದು ಸರ್ಕಾರ 5 ವರ್ಷ ಪೂರ್ಣಾವಧಿಗಿರುವಂತ ಒಂದು ಕಾನೂನು ಮಾಡಿಬಿಟ್ರೆ, ನಾನೇ 5 ವರ್ಷವೂ ಸಿಎಂ, ನಂದೇ ದರ್ಬಾರ್, ನೋ ಪವರ್ ಶೇರಿಂಗ್. ಸಿಎಂ ಕೂಗು ಎಬ್ಬಿಸ್ತಿರೋರಿಗೆ ಹೈಕಮಾಂಡ್ ಮಟ್ಟದಲ್ಲೇ ಸಿಎಂ ಸಿದ್ದರಾಮಯ್ಯ ಖಡಕ್ ಮೆಸೇಜ್ ಪಾಸ್ ಮಾಡಿದ್ದಾರೆ. ಆದ್ರೂ ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಬದಲಾವಣೆ ಮಾತು ಮಾತ್ರ ನಿಲ್ತಿಲ್ಲ. ಪಕ್ಷದೊಳಗೆ ಶಕ್ತಿ ಪ್ರದರ್ಶನ ಪಾಲಿಟಿಕ್ಸ್ ನಡೀತಿದೆ. ಹೌದು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಚಂಡ ಬಹುಮತದಿಂದ ಅಧಿಕಾರಕ್ಕೆ ಬಂದಿದೆ. ಬರೋಬ್ಬರಿ 136 ಸ್ಥಾನ ಗೆಲ್ಲುವ ಮೂಲಕ ಇತಿಹಾಸವನ್ನೇ ನಿರ್ಮಾಣ ಮಾಡಿದೆ. ಆದರೆ ಇದೀಗ ಮುನ್ನೆಲೆಗೆ ಬರೋದಕ್ಕೆ ಕಾರಣವೂ ಇದೆ. ಅದೇನಂದ್ರೆ, ಪಕ್ಷ ಅಧಿಕಾರಕ್ಕೆ ಬರೋದ್ರಲ್ಲಿ ಡಿಸಿಎಂ ಡಿಕೆಶಿ ಪಾತ್ರವೂ ಇದೆ ಅಂತ ಕೆಲ ಶಾಸಕರು ಉಲ್ಲೇಖಿಸುತ್ತಿದ್ದಾರೆ. ನಿನ್ನೆ ಬಿಜೆಪಿ ಶಾಸಕ ಸುರೇಶ್ ಗೌಡ ಅಂತೂ ಸಿದ್ದರಾಮಯ್ಯ ಸಿಎಂ ಆಗೋದ್ರಲ್ಲೂ ಡಿಕೆ ಪಾತ್ರ ಇದೆ, ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂತ ಹೊಸ ಬಾಂಬ್ ಹಾಕಿದ್ರು. ಎಸ್.ಎಂ. ಕೃಷ್ಣ ಅವ್ರ ಕಾಲದಿಂದಲೂ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಮಾಡೋದ್ರಿಂದ ಹಿಡಿದು ಇಲ್ಲಿವರೆಗೂ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಮಾಡೋದ್ರಲ್ಲಿ ಅವ್ರ ಪಾತ್ರ ಇದೆ. ಈ ಸಲಿನೂ ಕೂಡ ಬಹಳ ಹೋರಾಟ ಮಾಡಿ ಹಣ ಇನ್ವೆಸ್ಟ್ ಮಾಡಿ, ಎಲ್ಲರೂ ಹೇಳೋದು 1000 ಕೋಟಿ ಇನ್ವೆಸ್ಟ್ ಮಾಡೋರು, ನನಗೆ ಗೊತ್ತಿಲ್ಲ ಅದು. ಎಲ್ಲರೂ ಹೇಳ್ತಾರೆ 1000 ಕೋಟಿ ಇನ್ವೆಸ್ಟ್ ಮಾಡಿದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರ ಬಂತಿಲ್ಲಿ ಅಂತ. ಅದರಿಂದ ಎಲ್ಲರೂ ಕಾಂಗ್ರೆಸ್ಸರು ಸೇರಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ನಾನು. ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿರೋದು. ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹಾದೇವಪ್ಪ ಹೇಳಿಕೆ. ಆದ್ರೆ ಇದು ಯಾವ ಮಾತಿಗೂ ಸೊಪ್ಪು ಹಾಕದ ಸಚಿವ ಎಚ್.ಸಿ. ಮಹಾದೇವಪ್ಪ ಎಲ್ಲರೂ ಸೇರಿಯೇ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿರೋದು. ಎಲ್ಲರೂ ಸೇರಿದ್ರೆ ಅಲ್ವಾ ಡ್ಯಾಮ್ ಕಟ್ಟಲು ಆಗೋದು, ಹನಿ ಹನಿಗೂಡಿದ್ರೆ ಹಳ್ಳ ಅಲ್ವಾ ಅಂತ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ. ಪಕ್ಷ ಕಟ್ಟಿದ್ರು ಅಂತ ಹೇಳೋದ್ರಲ್ಲಿ ಎಲ್ಲರೂ ಸೇರಿದ್ರೆ ಅಲ್ವಾ ಅಣೆಕಟ್ಟು ಕಟ್ಟೋದು. ಅಣೆಕಟ್ಟು ಹೆಂಗೆ ಕಟ್ತೀವಿ ಹೇಳಿ? ಕಲ್ಲು ಮಣ್ಣು ಜಲ್ಲಿ ಎಲ್ಲ ತಗೊಂಡೋಗಿ ಎಲ್ಲ ಸೇರಿಸಿ ಹಾಕ್ತೀವಿ. ಹನಿ ಹನಿಗೂಡಿದ್ರೆ ಹಳ್ಳ. ಆ ಥರ ಎಲ್ಲರೂ ಸೇರಿಸಿ ಕಟ್ಟಿದ್ದಾರೆ. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇಲ್ಲ ಅಂತ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಖರ್ಗೆ ಅವರು ಅಧ್ಯಕ್ಷರಾಗಿದ್ದರು, ಅವ್ರ ಕಾಂಟ್ರಿಬ್ಯೂಷನ್ ಇಲ್ವಾ? ಪರಮೇಶ್ವರ್ 8 ವರ್ಷ ಆಗಿದ್ದರು, ದಿನೇಶ್ ಗುಂಡೂರಾವ್ ಆಗಿದ್ದರು, ದೇಶಪಾಂಡೆ ಆಗಿದ್ದರು. ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಪಕ್ಷದ ಜವಾಬ್ದಾರಿ ಕೊಡ್ತಾರೆ, ಎಲ್ಲರ ಡ್ಯೂಟಿ. ನನ್ನೂ ಸೇರಿಸಿ ಸಾಮಾನ್ಯ ಕಾರ್ಯಕರ್ತನಾಗಿದ್ರೂ ನಂದು ಜವಾಬ್ದಾರಿ ಪಕ್ಷ ಕಟ್ಟಿದೆ. ಇಟ್ಸ್ ನೋ ಡಿಸ್ಪ್ಯೂಟ್. ದಲಿತ ಸಿಎಂ ಆಗೋ ಬಗ್ಗೆ ಹೈಕಮಾಂಡ್ ತೀರ್ಮಾನ ಅಂತ ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹಾದೇವಪ್ಪ ಹೇಳಿದ್ರು. ಪ್ರಸ್ತಾವನೆಗಳು ಬೇಕಾದಷ್ಟು ಬರ್ತಾ ಇರ್ತವೆ. ಫೈನಲ್ ಆಗಿ ಏನು ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮಾಡಾಗಿದೆ. ಸೊ ಸೆಕ್ರೆಟರಿ ಇನ್ಚಾರ್ಜ್ ಹೇಳಿದ್ದಾರೆ, CM ಹೇಳಿದಾರಲ್ವಾ. ದಟ್ ಕ್ವಶನ್ ಇಸ್ ನಾಟ್ ಅಟ್ ಆಲ್ ರಿಲೆವೆಂಟ್ ನೌ. ದಲಿತ ಸಮುದಾಯಕ್ಕೆ ಸಿಎಂ ಹುದ್ದೆ ಇದುವರೆಗೂ ಸಿಕ್ಕಿಲ್ಲ ರಾಜ್ಯದಲ್ಲಿ, ಅದೊಂದು ಕೂಗು ಇದ್ದೇ ಇದೆ. ಈ ಎಲ್ಲ ಸಂಗತಿಗಳನ್ನು ಪರಾಮರ್ಶೋದು ಹೈಕಮಾಂಡ್ ಅಲ್ವಾ. ಶಾಸಕರ ಬೆಂಬಲ ಕೇಳೋ ಸಮಯ ಇದಲ್ಲ ಎಂದ ಡಿಕೆಸು. ಶಿವಕುಮಾರ್ಗೆ ಬಲಾಬಲ ಪ್ರದರ್ಶಿಸುವ ಅಗತ್ಯ ಇಲ್ಲ, ಪ್ರಾಮಾಣಿಕವಾಗಿ ಪಕ್ಷವನ್ನ ಮುನ್ನಡೆಸುತ್ತಿದ್ದಾರೆ. ಯಾವುದೇ ಶಾಸಕರ ಬೆಂಬಲ ಕೇಳೋ ಸಮಯ ಅಲ್ಲ ಅಂತ ಮಾಜಿ ಸಂಸದ ಡಿ.ಕೆ. ಸುರೇಶ್ ಹೇಳಿದ್ದಾರೆ. ಇಲ್ಲಿ ಬಲಾಬಲ ಪ್ರದರ್ಶನ ಮಾಡುವಂತ ವ್ಯಕ್ತಿತ್ವ ಶಿವಕುಮಾರ್ದಿಲ್ಲ. ಶಿವಕುಮಾರು ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತರು. ಯಾವುದೇ ಶಾಸಕರ ಬೆಂಬಲವನ್ನ ಪಡೆದುಕೊಳ್ಳುವಂತದ್ದಾಗ್ಲಿ ಕೇಳುವಂತದ್ದಾಗ್ಲಿ ಸಮಯ ಅಲ್ಲ. ಈಗಾಗಲೇ ಮುಖ್ಯಮಂತ್ರಿ ಹುದ್ದೆ ಸಿದ್ದರಾಮಯ್ಯನವರು ವಹಿಸಿಕೊಂಡು 2 ವರ್ಷ ಆಗಿದೆ, ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ಮುಂದುವರಿತಾ ಇರುವಂತ ಸಂದರ್ಭದಲ್ಲಿ ಇದು ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ, ಯಾಕೆ ಈ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ ಅನ್ನೋದು
ನಮಗೆ ಗೊತ್ತಿಲ್ಲ. ನೀವು ಮಾತನಾಡಿದವ್ರನ್ನೇ ಕೇಳಬೇಕು, ಅಲ್ಲ ಅವ್ರನ್ನೇ ಕೇಳಬೇಕು, ನೀವು ಮುಖ್ಯಮಂತ್ರಿಗಳನ್ನೇ ಕೇಳಬೇಕು ಯಾಕೆ ಈ ವಿಚಾರ ಹೇಳಿದ್ರಿ ಅಂತ ಹೇಳಿ. ಶಿವಕುಮಾರ್ ಆತರದಲ್ಲಿಲ್ಲ, ಆತಂಕದಲ್ಲೂ ಇಲ್ಲ. ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಪ್ರಾಮಾಣಿಕ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ. ಇತ್ತ ಮೈಸೂರಿನಲ್ಲಿ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಂತ ಹೇಳಿದ್ದಾರೆ. ಯಾವುದು ಯಾವ ಕ್ಷಣದಲ್ಲಾಗುತ್ತೆ ಅನ್ನೋದಲ್ಲ, ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಇದು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು. ನೋಡಿ, ಬದಲಾವಣೆ ಇಲ್ಲ ಅಂತ ಎಲ್ಲೂ ಇಲ್ಲ. 5 ವರ್ಷ ಆದ್ಮೇಲೆ ಬದಲಾವಣೆ ಆಗಲೇಬೇಕು. ಇಲ್ಲಿ ಅಧಿಕಾರದ ಹಂಚಿಕೆ ಮಾಡುವಂಥ ಸೂತ್ರ ಆಗಿರ್ಬೋದು, ಅಧಿಕಾರ ಯಾರು ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು ಅನ್ನೋ ಸೂತ್ರ ಇರ್ಬೋದು, ಅದು ಯಾರಿಗೂ ಗೊತ್ತಿಲ್ಲ. ಏನಾಗಬೇಕಾದ್ರೂ ವರಿಷ್ಠರು ತಗೊಳ್ಳುವಂಥ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ. ಸಿಎಂ ಅವರು ಹೇಳಿದ್ದಾರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡಿದ್ದಾರೆ. ಅದರಿಂದ ಹೈಕಮಾಂಡ್ ಅದು ತೀರ್ಮಾನ ಮಾಡ್ತಾರೆ. ಅವ್ರು ಯಾರು ಮಾಡಬೇಕು ಏನು ಅನ್ನೋದು ಅವರೇ ತೀರ್ಮಾನ. ಮುಂದುವರಿಸಬೇಕಾದ್ರೆ ಮುಂದುವರಿಸ್ತಾರೆ, ಇಲ್ಲ ಅಂತಂದ್ರೆ ಬೇರೆ ಕೊಡ್ಬೇಕಾದ್ರೆ ಕೊಡ್ತಾರೆ. ಅದರಲ್ಲಿ ನಾವು ಕೇಳಕ್ಕೆ ಬರೋದಿಲ್ಲ. ಆ ಇದ್ರ ಮಟ್ಟಿಗೆ ನಾನು ಹೋಗೋದಿಲ್ಲ. ಬಿಡಿ, ಅವ್ರು ಯಾರ್ಯಾರು ಹೇಳಿದ್ರೆ ಹೇಳುವಂದ್ರೆ ಒಂದೇ ಬಾಟಮ್ ಲೈನ್ ಐತಿ, ಸಾಕಿದ್ರ ಬಗ್ಗೆ ಇನ್ನು ಬಗ್ಗೆ ಚರ್ಚೆ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರೇ 2 ವರ್ಷ 11 ತಿಂಗಳ ಮುಖ್ಯಮಂತ್ರಿಗಳಾಗಿರ್ತಾರೆ. ನಾವು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇವೆ, ಆಗಸ್ಟ್ 1ನೇ ತಾರೀಕಿಂದ ಸಂಪೂರ್ಣವಾಗಿ ಎಲ್ಲೆಲ್ಲಿ ಯಾವ್ಯಾವ ಅಭಿವೃದ್ಧಿ ಆಗಬೇಕು, ಬಜೆಟ್ನಲ್ಲಿ ಏನು ಹೇಳಿದ್ದೇವೆ ಎಲ್ಲ ಕಾರ್ಯಕ್ರಮಗಳು ಜಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಅದಕ್ಕೆ ಇಲ್ಲಿಗೆ MLAಗಳಿಗೆ 30-31ನೇ ತಾರೀಕು ಸಭೆ ಕರೆದಿದ್ದೇವೆ. 5 ವರ್ಷ ಸಿಎಂ ಆಗೋ ಕಾನೂನು ತರಬೇಕಿದೆ. ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಈಶ್ವರಾನಂದಪುರಿ ಶ್ರೀ. ಇನ್ನು ಸಿಎಂ ಕುರ್ಚಿ ಪಾಲಿಟಿಕ್ಸ್ನಲ್ಲಿ ಖಾವಿಧಾರಿಗಳ ಎಂಟ್ರಿಯೂ ಆಗ್ತಿದೆ. ದಿನಕ್ಕೊಬ್ಬರು ಸ್ವಾಮೀಜಿ ಹೇಳಿಕೆ ಕೊಡ್ತಿದ್ದಾರೆ. ಇದೀಗ ಸಿದ್ದರಾಮಯ್ಯ ಪರ ಕುರುಬ ಸ್ವಾಮೀಜಿ ಬೆನ್ನಿಗೆ ನಿಂತಿದ್ದಾರೆ. ಸರ್ಕಾರದಲ್ಲಿ ಸಿಎಂ ಆಗಿದ್ರೆ 5 ವರ್ಷ ಸಿಎಂ ಆಗಿರಬೇಕೆಂದು ಕಾನೂನು ಮಾಡಬೇಕು ಎಂದಿದ್ದಾರೆ. ನಾವೆಲ್ಲರೂ ಕೂಡ ದಿನ ಬೆಳಗಾದ ನೋಡ್ತಾ ಇರ್ತೀವಿ. ಇವತ್ತು ಬಹಳ ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ನನಗೊಂದು ಇದನ್ನಿಸ್ತು, ಯಾಕೆ ಒಂದು ಕಾನೂನು ಮಾಡಬಾರ್ದು ನೀವು ಅಂತೇಳಿ. ಯಾವ ಕಾನೂನಪ್ಪ ಅಂತ ಹೇಳಿದ್ರೆ, ಬಹುಮತ ಇರುವಂಥ ಒಂದು ಸರ್ಕಾರ, ಅದರ ಮುಖ್ಯಮಂತ್ರಿ ಆಗಿರುವಂಥವರು 5 ವರ್ಷ ಪೂರ್ಣಾವಧಿಗಿರುವಂಥ ಒಂದು ಕಾನೂನು ಮಾಡಿಬಿಟ್ರೆ ಒಳ್ಳೇದಾಗತ್ತೇನೋ ಹಾಗೆ ಅಂತೇಳಿ. ಶಾಸಕರ ಮನಸ್ಸು ಕದಲಿದ್ರೆ ಸಿಎಂ ಬದಲಾವಣೆ ಖಚಿತ. ಮೈಲಾರಲಿಂಗೇಶ್ವರನ ಕಾರ್ಣಿಕ ನುಡಿಯ ವಿಶ್ಲೇಷಣೆ. ಶಾಸಕರ ಮನಸ್ಸು ಕದಲಿದ್ರೆ ಸಿಎಂ ಬದಲಾವಣೆ ಖಚಿತ ಎಂದು ಮೈಲಾರಲಿಂಗೇಶ್ವರನ ಕಾರ್ಣಿಕ ನುಡಿಯನ್ನು ವಿಶ್ಲೇಷಣೆ ಮಾಡಲಾಗುವುದು. ಮೈಲಾರಲಿಂಗೇಶ್ವರ ದೇವರ ಧರ್ಮದರ್ಶಿ ವೆಂಕಪ್ಪಯ್ಯ ಡಿಕೆಶಿಗೆ ಸಿಎಂ ಆಗುವ ಯೋಗ ಇದೆ ಅಂದಿದ್ದಾರೆ. ಸಿಎಂ ಆಗೋಂಥ ಯೋಗ ಅವ್ರಿಗೆ ಇದೆ, ಆಗಲಿ, ಅವರು ಆಗಲಿ, ಎಲ್ಲರೂ ಪ್ರತಿಯೊಬ್ಬರು ಸಿಎಂ ಆದ್ರೆ ನಮಗೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದೇ. ನಾವು ಗುರುಗಳಾಗಿ ಇಂಥದ್ದು ಯೋಗ ಇದೆ, ಅವರಿಗೆ ಸಿಎಂ ಆಗ್ತಕ್ಕಂಥ ಯೋಗನೇ ಇದೆ. ಆದಷ್ಟು ಶೀಘ್ರದಲ್ಲಿ ಆಗಲಿ, ಒಳ್ಳೇದಾಗಲಿ. ಸಿದ್ದರಾಮಯ್ಯನವರು ಹೇಗಿದ್ದಾರೆ, ಅವರು ತುಂಬಿದ ಕೊಡಪಾನ ಇದ್ದಂಗಿದ್ದಾರೆ. ಅದು ಅದರಲ್ಲಿ ಅವರವರಲ್ಲಿ ಏನಾದರೂ ಏರುಪೇರು ಮಾಡಿಕೊಂಡ್ರೆ ಅದು ಆಗಬಹುದು ಅಂತ. ಅದೇನೇ ಹೇಳಿ, ಕಾಂಗ್ರೆಸ್ ಮನೆಯಲ್ಲಿನ ಸಿಎಂ ಬದಲಾವಣೆ ವಿಚಾರ ಸ್ವಲ್ಪ ಮಟ್ಟಿಗೆ ತಣ್ಣಗಾದಂತೆ ಕಾಣ್ತಿದೆ. ಆದರೆ ಮುಂದೆ ಯಾವ ಕ್ಷಣದಲ್ಲಿ ಯಾವ ರೂಪದಲ್ಲಿ ಬೇಕಾದರೂ ಸ್ಫೋಟ ಆಗಬಹುದು. ಬ್ಯೂರೋ ರಿಪೋರ್ಟ್, TV9.